ಕುಟುಂಬ ಒದ್ದಾಡ್ತಾ ಇದೆ. ಅವರ ಪರಿಸ್ಥಿತಿ ಹೇಗಿದೆ ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪಯಸ್ವಿನಿ ನದಿ ಭೋರ್ಗರೆದು ಹರಿಯುತ್ತಿದೆ. ನದಿ ದಾಟಲಾಗದೆ ದಂಪತಿ ಮೂಕರಾಗಿ ನಿಂತಿದ್ದಾರೆ. ಮುಂದೇನು ಮಾಡಬೇಕೆಂದು ದಿಕ್ಕು ತೋಚದೆ ನಿಂತಿದ್ದಾರೆ. ಈ ಮನಕಲುಕುವ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕೊಯನಾಡು ಗ್ರಾಮದಲ್ಲಿ. ಮಡಿಕೇರಿ ತಾಲೂಕಿನ ಕೊಯನಾಡು ಗ್ರಾಮದಲ್ಲಿ ಪಯಸ್ವಿನಿ ನದಿ ಮೈದುಂಬಿ ಹರಿಯುತ್ತಿದೆ. ಭಾರಿ ಮಳೆಗೆ ನದಿಗೆ ಅಡ್ಡಲಾಗಿದ್ದ ಬಿದಿರಿನ ಸೇತುವೆ ಕೊಚ್ಚಿ ಹೋಗಿದೆ. ಈ ಪರಿಣಾಮ 60 ವರ್ಷಗಳಿಂದ ನದಿ ಬದಿ ಜೀವನ ನಡೆಸುತ್ತಿದ್ದ ಲಿಂಗಪ್ಪ ಕುಟುಂಬ ಅಪಾಯದಲ್ಲಿ ಸಿಲುಕಿಕೊಂಡಿದೆ. ಏಕೈಕ ಸೇತುವೆ ಕೊಚ್ಚಿ ಹೋಗಿ ನದಿ ದಾಟಲಾಗದೆ ಲಿಂಗಪ್ಪ ಕುಟುಂಬ ಪರದಾಡ್ತಿದೆ. ಮೂರು ದಿನಗಳಿಂದ ಮನೆಯಿಂದ ಆಚೆ ಬರಲಾರದೆ ಈ ಕುಟುಂಬ ಒದ್ದಾಡ್ತಿದೆ. ಆಚೆ ಬರಲು ದಾರಿಯಿಲ್ಲ. ಏನ್ ಮಾಡೋದು ಅಂತ ನದಿಯ ಮತ್ತೊಂದು ಕಡೆಯಿಂದ ಕೂಗಿ ಕೂಗಿ ಹೇಳ್ತಿದ್ದಾರೆ. ಹೊಳೆಯಿಂದ ಆ ಕಡೆ ಒಂದು 4 ಕುಟುಂಬಗಳು ವಾಸವಾಗ್ತಿರುತ್ತೆ. ಈ ವಾಸವಿದ್ದ ಕುಟುಂಬದಲ್ಲಿ ಈಗ ಮಳೆಗಾಲದ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಈ ಕಡೆಗೆ ಸಂಪರ್ಕಕ್ಕೆ ಕಷ್ಟದ ಸಾಧ್ಯ. ಈ ವರ್ಷ ಪ್ರಸ್ತುತ ಈ ವರ್ಷ ಕೂಡ ವರ್ಷ ಪ್ರತಿ ನಾವು ಯಾವ ರೀತಿ ಅದಕ್ಕೆ ಒಂದು ಫಂಡನ್ನು ಇಡ್ತೀವಿ ಆ ರೀತಿ ಫಂಡನ್ನು ಕೂಡ ಇಟ್ಟಿದ್ದೀವಿ. ಅದಕ್ಕೆ ವ್ಯವಸ್ಥಿತವಾಗಿ ಅದನ್ನು ಕೆಲಸ ಮಾಡಲಿಕ್ಕೆ ಎಲ್ಲರಿಗೂ ಅಸಾಧ್ಯ. ಅದನ್ನು ಇನ್ನು ಈ ಪಯಸ್ವಿನಿ ನದಿಯಾಚೆ ಒಟ್ಟು 4 ಕುಟುಂಬಗಳು ವಾಸಿಸುತ್ತಿವೆ. ಮಳೆಗಾಲವಾದ್ದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉಳಿದ ಕುಟುಂಬದವರು ಈಗಾಗಲೇ ನದಿ ದಾಟಿ ಬಂದಿದ್ದಾರೆ. ಆದರೆ ಲಿಂಗಪ್ಪ ಕುಟುಂಬದವರು ಮಾತ್ರ ಅಲ್ಲಿಯೇ ಉಳಿದುಕೊಂಡು ಈಗ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಕುಟುಂಬ ಇದ್ದಾರೆ. ಬಂಟಡ ಕುಟುಂಬದಲ್ಲಿ 3 ಮಕ್ಕಳಿದ್ದಾರೆ. ಅವರು ಕೆಲವು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಹೊರಗೆ ಹೋಗಿದ್ದಾರೆ, ಇಲ್ಲಿ ಇಲ್ಲ. ಈ ಒಂದು ಕುಟುಂಬ ಇಲ್ಲೇ ಲಿಂಗಪ್ಪ ಅವರ ಕುಟುಂಬ ಇಲ್ಲೇ ಇದೆ. ಒಂದು ಬೆಡ್ ರಿಡನ್ ಒಂದು ತಾಯಿ ಇದ್ದಾರೆ, ಮತ್ತು 2 ಇದ್ದಾರೆ. ಮಗ ಹೊರಗಡೆ ಓದ್ತಾ ಇದ್ದಾನೆ. ಈಗ ಮಳೆಗಾಲ ಬಂದರೆ ಇದೇ ಸಮಸ್ಯೆ. ಈಗ ಹೊಳೆ ದಾಟಲಿಕ್ಕೆ ಆಗೋದಿಲ್ಲ. ಈಗ ಹೈವೇಯಿಂದ ಒಂದು 200 ಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇದೆ. ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕಾದಷ್ಟು ಮನವಿ ಸಲ್ಲಿಸಿದ್ರು ಕೂಡ ಏನು ಸ್ಪಂದನೆ ಆಗಲ್ಲ. ಮತ್ತು ಅವರು ಅಷ್ಟು ಓಡಾಡುವಷ್ಟು ಸಶಕ್ತರಲ್ಲ, ಯಾಕಂದರೆ ಅವಿದ್ಯಾವಂತರು. ಈಗ ಅವ್ರನ್ನು ಯಾರು ಏನೇ ಮಾತಾಡಿದರೂ ಅದಕ್ಕೆ ಸ್ಪಂದನೆ ಇಲ್ಲ. ಈಗ ನದಿಯಾಚೆ ಸಿಲುಕಿಕೊಂಡಿರೋ ಕುಟುಂಬಕ್ಕೆ ಅಗತ್ಯ ಸಾಮಗ್ರಿಗಳನ್ನ ತಲುಪಿಸಬೇಕಿದೆ. ಅಪಾಯದಲ್ಲಿ ಸಿಲುಕಿರೋ ಈ ಕುಟುಂಬವನ್ನ ಆದಷ್ಟು ಬೇಗ ರಕ್ಷಿಸಬೇಕಿದೆ. ಬಿ ಅನುಕಾರ್ಯ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಕನ್ನಡಿಗ ರಾಹುಲ್ ದ್ರಾವಿಡ್ಗೆ ಅತಿ ದೊಡ್ಡ ಗೌರವ ಸಿಗಲಿದೆ. ಆದರೆ ಅದಕ್ಕಿಂತ ಹೆಚ್ಚಿನದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇತಿಹಾಸದಲ್ಲೇ ಯಾವೊಬ್ಬ ಕ್ರಿಕೆಟಿಗನಿಗೂ ಸಿಗದಂಥ ಸನ್ಮಾನ ಸಿಗಲಿದೆ. ಇನ್ನು ವಿಧಾನಸಭೆಯಲ್ಲಿ ದೇಶ ಮೆಚ್ಚುವ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಬಹಳ ಮುಖ್ಯವಾಗಿ ಇದನ್ನು ಫಸ್ಟ್ ಎತ್ಕೊಂಡಿದ್ದು ರಿಪಬ್ಲಿಕ್ ಕನ್ನಡ. ಈಗ ನಿನ್ನೆ ಅದಕ್ಕೆ ಸುರೇಶ್ ಕುಮಾರ್ ಅವರು ಕೂಡ ಧ್ವನಿಗೂಡಿಸಿದ್ರು. ಆಮೇಲೆ UT ಖಾದರ್ ಕೂಡ ವಿಧಾನಸಭೆಗೆ ಕರೆದು ಅವರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿದರು. ಓಕೆ, ಒಪ್ಕೊಳ್ಳೋಣ. ಆದರೆ ನಮ್ಮೆಲ್ಲರ ಆಶಯ ಏನಪ್ಪ ಅಂತೇಳಿ ಕೇವಲ ವಿಧಾನಸಭೆಗೆ ಮಾತ್ರ ಅಲ್ಲ ನೋಡಿ, ಎಲ್ಲರೂ ಕೂಡ ಅಲ್ಲಿ ಎಲ್ಲ ಕಡೆ ಅವರನ್ನು ಸ್ವಾಗತ ಮಾಡಿ ಅವರನ್ನು ಮೆರವಣಿಗೆ ಮಾಡಿ ಸಂಭ್ರಮಿಸಿದ್ದಾರೆ. ಇಡೀ ಕರ್ನಾಟಕಕ್ಕೆ ಅಂತ ಒಂದು ಅವಕಾಶ ಕೊಡಿ. ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಆಗ್ಬೋದು. ಬೆಂಗಳೂರು ಅಂತಂದರೆ ಎಲ್ಲ ನಮ್ಮ ಮಿನಿಸ್ಟ್ರಿಗಳೆಲ್ಲ ಈಸಿಯಾಗಿ ಸಿಗ್ತಾರೆ ಅಂತ ಹೇಳಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಅವರನ್ನು ಒಂದು ಸನ್ಮಾನ ಮಾಡಿ ನಾವು ಕೂಡ ಕಣ್ತುಂಬ ನೋಡಿ ಆ ಥರ ಒಂದು ಸನ್ಮಾನ ಆಗಲಿ. ಓಕೆ, ವಿಧಾನಸಭೆಗೆ ಕರೆಸಿ ನೀವು ಸನ್ಮಾನ ಮಾಡ್ತಿರಾದ್ರೆ ನಾವು ಭೂತನ ಭವಿಷ್ಯತೆ ಎಲ್ಲ ಆಯಾಯ ರಾಜ್ಯದ ಮುಖ್ಯಮಂತ್ರಿಗಳು ದೊಡ್ಡ ಸಡಗರ ಸಂಭ್ರಮದಿಂದ ಅದನ್ನು ಸಂಭ್ರಮಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಕಳಕಳಿ ಏನಪ್ಪ ಅಂತಂದರೆ, ಮನವಿ ಏನಪ್ಪ ಅಂತಂದರೆ, ಒಂದು ಭಾಗಶಃ ಯಶಸ್ಸು ಸಿಕ್ಕಿದೆ ನಿಜ, ಆದರೆ ಅದು ಪೌರ ಸನ್ಮಾನ ರೀತಿಯಲ್ಲಿ ಆಗಲಿ. ಎಲ್ಲರೂ ಸೇರಿ ಗ್ರೌಂಡಲ್ಲಿ, ಚಿನ್ನಸ್ವಾಮಿ ಗ್ರೌಂಡಲ್ಲಿ ಒಂದು ಹರ್ಷೋದ್ಗಾರದ ನಡುವೆ, ಸಂಭ್ರಮದ ನಡುವೆ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತ ಬಂದಿದ್ದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿದ್ದ ಅಭಿಯಾನವೊಂದು ಭರ್ಜರಿ ಯಶಸ್ಸು ಕಂಡಿದೆ. T20 ವಿಶ್ವಕಪ್ ಗೆದ್ದ ತಂಡಕ್ಕೆ ಕೋಚಿಂಗ್ ನೀಡಿದ್ದ ಅಪ್ರತಿಮ ಕನ್ನಡಿಗ ರಾಹುಲ್ ದ್ರಾವಿಡ್ಗೆ ಕರ್ನಾಟಕ ಸರ್ಕಾರ ಗೌರವ ನೀಡಲೇಬೇಕು ಅಂತ ನಾವು ಮನವಿ ಮಾಡಿದ್ವಿ. ರಾಹುಲ್ ದ್ರಾವಿಡ್ಗೆ ಕರ್ನಾಟಕದಿಂದ ಒಂದು ಸನ್ಮಾನ ಆಗಲೇಬೇಕು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಹುಲ್ ದ್ರಾವಿಡ್ಗೆ ಒಂದು ಸನ್ಮಾನ ಆಗಲೇಬೇಕು. ಮುಖ್ಯಮಂತ್ರಿಗಳೇ ಆ ಸನ್ಮಾನವನ್ನು ಮಾಡಬೇಕು. ನಾವೆಲ್ಲ ಕ್ರೀಡಾ ಪ್ರೇಮಿಗಳು ಅದಕ್ಕಾಗಿ ಒಂದು ಜಯಕಾರ ಹಾಕಲೇಬೇಕು. ಆ ಒಂದು ಅಭಿಯಾನವನ್ನು ಮಾಡಲೇಬೇಕು. ನಮ್ಮ ಮುಖ್ಯಮಂತ್ರಿ
ಸಿದ್ದರಾಮಯ್ಯ ಇಷ್ಟೆಲ್ಲ ಕ್ರಿಕೆಟ್ ಪ್ರೇಮಿ, ರಾಹುಲ್ ದ್ರಾವಿಡ್ಗೆ ಒಂದು ಸನ್ಮಾನ ಮಾಡಬೇಡವಾ? ನಾವೆಲ್ಲ ಸೇರಿ ಮಾಡಬೇಕು. ಅದು ಕೂಡ ಚಿನ್ನಸ್ವಾಮಿ ಗ್ರೌಂಡಲ್ಲೇ ಆಗಬೇಕು. ರಾಜಾಜಿನಗರದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ನಮ್ಮ ಧ್ವನಿಗೆ ವಿಧಾನಸೌಧದಲ್ಲಿ ಧ್ವನಿಗೂಡಿಸಿದ್ರು. ಕನ್ನಡಿಗ ಕೋಚ್ ರಾಹುಲ್ ದ್ರಾವಿಡ್ ಕೊಡುಗೆ ಬಹಳ ದೊಡ್ಡದು. ಸದನದ ಪರವಾಗಿ ದ್ರಾವಿಡ್ ಮತ್ತು ಟೀಂ ಇಂಡಿಯಾದ ಸದಸ್ಯರನ್ನ ಅಭಿನಂದಿಸೋದಕ್ಕೆ ಒಂದು ನಿರ್ಣಯವನ್ನ ಮಂಡಿಸಬೇಕು ಅಂತ ಮನವಿ ಮಾಡಿದ್ರು. ಆಗ ಇಡೀ ಸದನ ಚಪ್ಪಾಳೆ ತಟ್ಟಿತು. T20 ವರ್ಲ್ಡ್ ಕಪ್ ಅನ್ನ ಭಾರತ ಗೆದ್ದಿದೆ. ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರೋದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು. ಈ ಸದನ ರಾಹುಲ್ ದ್ರಾವಿಡ್ ಅವರಿಗೆ, ಭಾರತದ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ. ಇಡೀ ಪ್ರಪಂಚದಲ್ಲಿ ನಮಗೆ ಹೆಮ್ಮೆ ಬರಂಗ್ ಮಾಡಿದ್ದಾರೆ, ಒಂದು ಹೆಗ್ಗಳಿಕೆ ತೋರಿಸಿದ್ದಾರೆ. ತಮಗೆ ಮನವಿ ಮಾಡ್ಕೊಳ್ತಿದ್ದೀನಿ, ಒಂದು ರೆಸೊಲ್ಯೂಷನ್ ಅನ್ನ ಸದನದಿಂದ ನಾವು ಮಾಡಬೇಕು ತೀರ್ಮಾನ ಮಾಡಿದ್ದೆವು. ಸಂತಾಪ ಎಲ್ಲ ಮುಗಿದಂತ ವಿಲ್ ಡು ಇಟ್. ಗುಡ್ ಸಜೆಷನ್. ಸುರೇಶ್ ಕುಮಾರ್ ಸಲಹೆ ಸ್ವೀಕರಿಸಿದ ಸ್ಪೀಕರ್ ಯುಟಿ ಖಾದರ್ ನಮ್ಮಲ್ಲೂ ಇಂಥದ್ದೊಂದು ಆಲೋಚನೆ ಇದೆ ಅಂತ ಹೇಳಿದ್ರು. ಕರ್ನಾಟಕದ ಹೆಮ್ಮೆ ಪುತ್ರ, ಕ್ರಿಕೆಟ್ ಲೋಕದ ಗೋಡೆ ಎಂದೇ ಪ್ರಖ್ಯಾತ ಪಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.